ಹಲೋ, ಹೇಳಮ್ಮ. ತಮ್ಮ ಇಲ್ಲಿಗೆ ಬಂದೇ ಇದ್ದಾನೆ ಕಣೆ ಅವನು. ಇಲ್ಲ ಕರೆ ಮುಂಜಾತೆ ಇದ್ದಾನೆ. 2-3 ದಿನ ಹೊರಕ್ಕೆ ಬಂದಿರಲಿಲ್ಲ. ಇವಾಗ ಬಂದವನೇ. ಹೊರಕ್ಕೆ ಬಂದಿಲ್ಲ ಇನ್ನೂ. ನಾನೇನು ನೋಡಿಲ್ಲ. ನನಗೇನೋ ಸಿಕ್ಕಿಬಿಟ್ರೆ ಚೆನ್ನಾಗಿ ಉಗಿತೀನಿ. ನನಗೇನೆಲ್ಲ ಸಿಕ್ಕಿಲ್ಲಮ್ಮ. ತಡಿ, ಅವ್ರ ಮನೆ ಮುಂದೆ ಬೈಕೊಂಡು ಓಡಾಡ್ತೀನಿ. ಅವಳಿಗೆ ಗೊತ್ತಾಗಬೇಕು ಇಂಥವೇ ಮಾಡೋದು ಅಂತ ಹೇಳಿ ಚೆನ್ನಾಗಿ ಬೈಕೊಂಡು ಓಡಾಡ್ತೀನಿ. ಅಮ್ಮ, ಯಾತೋ ಬೈಕೆಮ್ಮಕ್ಕೆ ಹೋಗ್ಬೇಡ ಕಣಮ್ಮ, ಸುಮ್ಮನಿರು. ಯಾತೋ ನೀನು ಅವ್ನು ಸಿಕ್ಕಿರು ಯಾತೋ ಅಂಬಕ್ಕೆ ಹೋಗ್ಬೇಡ, ಯಾತನು ಬೈಯೋದು ಯಾತು ಮಾಡಕ್ಕೆ ಹೋಗ್ಬೇಡ. ಏನನ್ನ ಮಾಡ್ಕೊಂಬ್ಲಮ್ಮ. ಸುಮ್ಕಿರಮ್ಮ, ಸಾಕು. ಏನನ್ನ ಮಾಡ್ಕೊಂಬ್ಳಿಗಳಮ್ಮ. ಸುಮ್ಮನೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು? ಇಂಥ ಕೆಲಸ ಮಾಡೋದ್ರೆ ಯಾರು ತಾನೇ ಸಹಿಸ್ಕೊಂತಾರಮ್ಮ? ಯಾರು ಸಹಿಸ್ಕೊಂತಾರೆ ಹೇಳು? ನನಗಂತೂ ತುಂಬ ಬೇಜಾರಾಗ್ತೈತೆ ಕಣಮ್ಮ. ಆದ್ರೂ ಹೆಂಗೋ ನಮ್ಮ ಅನ್ವಿತಾ ತನ್ವಿತಾ ಬಂದವ್ರೆ ಕಣಮ್ಮ. ಅದಕ್ಕೆ ಅತ್ತಾಗಿ ಹೆಂಗೋ ಚೆನ್ನಾಗಿದ್ದೀನಿ. ಭೂವಿತ್ನು ಬಂದವನೇ. ಭೂವಿತ್ನು ಬಂದು ನಮ್ಗೊಂದು ಸ್ವಲ್ಪ ಸಮಾಧಾನ ಮಾಡಿರೋದ್ರಿಂದ ಎಷ್ಟೋ ಸ್ವಲ್ಪ ಚೆನ್ನಾಗಿದ್ದೀನಿ ಕಣಮ್ಮ. ಅಜ್ಜಿನೂ ಬಂದೈತೆ. ನನಗೂ ಗೊತ್ತಾಯ್ತು ಹೇಳು. ಯಾರ ಹಿಂಗಂದ್ರು ಹುಡುಗರು ಹೋಗ್ಯಾವಂತ. ಇನ್ನೇನು ಮಾಡೋಕ್ಕಾಗುತ್ತೆ? ಹಿಂಗೆಲ್ಲ ಆದಮೇಲೆ ಎಲ್ಲರೂ ಬೇಕೇ ಬೇಕು. ಬಂದೈತೆ ನಂಗಾರ ನಿಮ್ಮ ಅಜ್ಜಿ. ಬಂದೈತೆ. ಅವಜ್ಜಿ ಇರೋದಕ್ಕೆ ನನಗೆಲ್ಲ ಗೊತ್ತಾಗಿದ್ದಿಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ. ನಾನೆಲ್ಲ ನಂಬ್ಕೊಂಡು ಕೂತ್ಕೊಂಡಿದ್ದೆ. ಅವಜ್ಜಿ ಇರೋದ್ರಿಂದ ನನಗೆಲ್ಲ ಗೊತ್ತಾಯ್ತು ಕಣಮ್ಮ. ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಯಾತು ಅಂಬಕ್ಕೆ ಹೋಗ್ಬೇಡ, ಬೈಕೆಮ್ಮಕ್ಕೆ ಹೋಗ್ಬೇಡ. ಏನನ್ನ ಮಾಡ್ಕೊಂಬ್ಲಿ ಹೇಳಮ್ಮ. ನಾವು ಮಾತಾಡಿ ಯಾಕೆ ಸುಮ್ಮನೆ ಇದಾಗಬೇಕು? ಅವನೇನನ್ನ ಅವ್ನಿಗೆ ಎಷ್ಟು ಏನು ಮಾಡಬೇಕು ಅನ್ಸುತ್ತೆ ಅದನ್ನೆಲ್ಲ ಮಾಡಲಿ, ಸುಮ್ಮನಿರಮ್ಮ. ನಾವು ಹೇಳ್ದಷ್ಟು ಇನ್ನೂ ಜೋರು ಮಾಡ್ತಾನವನು. ಹಿಂಗೆ ಮಾಡಬೇಡ ಕಣಪ್ಪ ಅಂತಂದ್ರೆ ನಾನು ಹಂಗೆ ಮಾಡ್ತೀನಿ ಅನ್ನೋಂಥ ಬುದ್ಧಿ. ಅದಕ್ಕೇನೆ ಅದಕ್ಕೆ ನಾವು ಏನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನೋಡು, ಲವ್ ಆಗಲಿ ಖುಷಿ ಆಗಲಿ ಒಂದು ಫೋನ್ ಮಾಡಿಲ್ಲ ಕಣಮ್ಮ. ಏನಕ್ಕ ಹಿಂಗಾಗೈತೆ ಹಿಂಗೇನು ಎತ್ತ? ನನ್ನ ತಮ್ಮಗಳು ಒಂದು ದಿವಸಕ್ಕನ ಅವನು ಫೋನ್ ಮಾಡಿಲ್ಲ, ಕೇಳಿಲ್ಲ ಕಣಮ್ಮ. ಇಂಥ ತಮ್ಮಗಳಿದ್ರು ಒಂದೇ, ಇಲ್ದಿದ್ರು ಒಂದೇ. ಚೈತ್ರಮ್ಮ, ನಿನ್ನೆ ಅಂತಲ್ಲ, ನಾವೇ ಇಲ್ಲಿದ್ರು ಹೆಂಗೆ ಇದ್ದೀರಾ ಏನು ಎತ್ತ ಅಂತ ಆ ವರ್ಷದೂ ಆ ಮೀನೂ ಆದರೆ ಗನ್ವ ಕರ್ಕೊಂಡೋಗಿ ಮನೆಯಾಗಿ ಇಕ್ಕೊಂಡು ನೋಡ್ಕೊಂತ ಇದ್ದಾರೆ. ಅವಳು ಅಪ್ಲಿಕೇಶನ್ ಮಾಡಿಸ್ಕೊಂಬಂದಾರಂತೆ. ಗನ್ವಾಗ ಅವಳನ್ನ ಕರ್ಕೊಂಡು ಮನೆಯಾಗಿ ಇಕ್ಕೊಂಡು ಗನ್ವ ನೋಡ್ಕೊಂತ ಇದ್ದಾರೆ. ನಮ್ಮ ಮುಂದೆನೇ ಇಲ್ಲೇ ಇದ್ರು ಅಲ್ಲಿ ಅವಾಕೋಸ ಏನು ಮಾಡ್ಕೊಂಡ್ರಿ ಏನು ಎತ್ತ ಅಂತ ಆಗಲಿ, ನಿಮ್ಮ ಅಪ್ಪನಾಗಲಿ ನನ್ನಾಗಲಿ ಒಂದು ಈಟು ಮಾತಾಡ್ಸಲ್ಲ ಕಣಮ್ಮ. ಅವ್ರು ಆಲೆ ಬೋಲಿದ್ ಮಾಡ್ಯಾರ ಬಿಡು. ಏನು ಯಾರು ಬಂದ್ರೇನು ಯಾರು ಬಿಟ್ರೇನು ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀನು ಪಾಡಿ ನೀನು ಚೆನ್ನಾಗಿ ಕಿತ್ಕೊಂಡು ಹೋಗೋದು ಕಲಿರುತ್ತಮ್ಮ, ಅಷ್ಟೇನೆ. ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ನನ್ನ ಸಹಾಯ ಅವೆಲ್ಲ ನೀನು ಯೋಚನೆ ಮಾಡಬೇಡ. ಎಲ್ಲ ಒಂದು ಕಡೆಗೆ ನೋಡಪ್ಪ, ನನ್ನ ತಮ್ಮಗಳು ಬರಲಿಲ್ವಲ್ಲ, ನನ್ನ ತಮ್ಮಗಳು ಏನೊಂದು ಮಾತು ಕೇಳಲಿಲ್ವಲ್ಲ. ಅಲ್ಲ, ನನ್ನ ತಮ್ಮಗಳೆಲ್ಲ ಒಂದು ಮಾತು ಕೇಳಂಗಿದ್ದಿದ್ರೆ ಅವನಿಗೂ ಭಯ ಇರೋದಪ್ಪ ಪ್ರವೀಣನ್ಗೆ. ನಾನು ಹಿಂಗೆ ಮಾಡಿದ್ರೆ ಅವ್ರ ಅಣ್ಣ ತಮ್ಮಗಳು ಇದ್ದಾರಪ್ಪ, ಬಂದು ಕೇಳ್ತಾರಪ್ಪ ಅನ್ನೋದು ಅವನಿಗೂ ಭಯ ಇರೋದು. ಒಂದು ದಿವಸಕ್ಕನ ಇಬ್ರು ಒಬ್ರನ ಅಲ್ಲ ಒಬ್ರನ ಬೇಡವೇನಮ್ಮ. ಅವ್ನು ಫೋನ್ ಮಾಡಿಲ್ಲ ಕಣಮ್ಮ. ಹಿಂಗಾಗೈತಲ್ಲ ಋತಕ ಅಂತ ನನಗೆ ಎಷ್ಟು ಬೇಜಾರಾಗುತ್ತೆ ನೋಡಪ್ಪ. ನನ್ನ ತಮ್ಮಗಳು ಇದ್ರೂ ಇವತ್ತು ನನ್ನ ಸಹಾಯಕ್ಕೆ ಬರಲಿಲ್ವಲ್ಲ. ಇಂಥವ್ರು ಇದ್ರೇನು ಬಿಟ್ರೇನು ಹಂಗೆ ಆಗ್ತೈತಿ. ನೋಡಿ, ನಮ್ಮ ಅಕ್ಕಗೆ ಹಿಂಗೆ ಆಗೈತಲ್ಲ ಅಂಬೋದೊಂದು ಸುಸಾನ ಅವ್ರ ಮನಸ್ಸಾಗೆ. ಏನೇನು ಆ ಪುಣ್ಯ ಆಗಲಿ ಶಿವನೇ ಆಗಲಿ ಯಾರೂ ಫೋನ್ ಮಾಡಿಲ್ಲಮ್ಮ. ಎಲ್ಲ ಗೊತ್ತಿದ್ದು ಕೊಟ್ಟು ಇನ್ನೂ ಖುಷಿ ಪಡ್ತಾರೆ ಹೊರತು ಬಂದು ಸಮಾಧಾನ ಮಾಡೋಣ ಅಂತ ಇಲ್ವೇ ಇಲ್ಲ. ಅವ್ನು ಫೋನ್ ಮಾಡಿಲ್ಲ, ಬರಲಿಲ್ಲ ಅಂದ್ರೆ ಹೋಗ್ಲಿ, ಫೋನ್ ಮಾಡಾದ್ರೂ ಸಮಾಧಾನ ಮಾಡಿದ್ರೆ ನನ್ನ ಎಷ್ಟು ಸಮಾಧಾನ ಆಗೋದು. ಇವತ್ತು ನನ್ನ ಮಕ್ಕಳು ಬಂದವ್ರೆ ಅಂತ ನನಗೆ ಎಷ್ಟೊಂದಿಟ್ಟು ಸಮಾಧಾನ ಆಗೈತೆ ನನ್ನ ಮನಸ್ಸಿಗೆ. ನಮ್ಮನ್ನೇ ನೋಡಲ್ಲಮ್ಮ ಅವರು. ನಿನ್ನೆಲ್ಲಿ ನೋಡ್ತಾರೆ? ಸುಮ್ಕಿರು, ನೀನು ನೋಡ್ದಿದ್ರೊಟ್ಟಿ ಅವ್ರೇನೇನೇನು ಬಂದೆ ನಿನ್ಗೇನು ಇದು ಮಾಡಲ್ಲ. ನಿಮ್ಮ ಚಿಕ್ಕಮ್ಮ ಇಲ್ಲದ್ದು ಹೇಳ್ಕೊಡ್ತಾರೆ. ಮೀನ ಇದ್ದಾಳಲ್ಲ ಅವಳು ಶನಕ ಇದ್ದಾಳೀಗ. ಅವಳು ಹೋಗಿ ಸೇರ್ಕೊಂಡವಳಲ್ಲ ಮನೆಯಾಕೆ, ಅದಕ್ಕೆ ಇಲ್ಲದ್ದು ಹೇಳ್ಕೊಡ್ತಾಳೆ. ಸರಿ ಆಯ್ತು ಹೇಳಮ್ಮ, ಮಾಡ್ತೀನಿ ಹೇಳು. ಆಮೇಲಿಂದ ಯಾವಾಗಾದರೂ ಮಾಡ್ತೀನಿ. ಸರಿ ಇಡಾನೆ, ಬೇಡ ಸುಮ್ಮ ನಿಮ್ಮ ಪಾಡಿಗೆ ನೀನು ಇರೋದು ಕಲಿ. ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಅದನ್ನೆಲ್ಲ ತಲೆಗೆ ಇಕ್ಕೆಮಕ್ಕೆ ಹೋಗ್ಬೇಡ ನೀನು. ಉಂಡ್ಕೊಂಡು ಚೆನ್ನಾಗಿರೋದು ನೋಡು. ನಾನಿಲ್ಲಿ ಬೈಕೆಂತೀನಿ ತಡಿ. ನನಗೆ ಕಂಡಿಲ್ಲ, ಕಂಡ್ರೆ ನಾನು ಚೆನ್ನಾಗಿ ಉಗತ್ ಬಿಡ್ತೀನಿ. ನಾನೇನೇನು ಮುಲ್ಲ ಹಚ್ಕೊಳ್ಳಲ್ಲ, ಯಾರು ಹೇಳಿರು ಸುಮ್ಕಿರಲ್ಲ. ಅವನೇನ ನನ್ನ ಕೈ ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಸಿಕ್ಕಿಬಿಟ್ರೆ ಚೆನ್ನಾಗಿ ಉಗಿತೀನಿ. ಸರಿ ಆಯ್ತು ಹೇಳಮ್ಮ, ಆಯ್ತು ಹೇಳು. ಯಾರು ಫೋನ್ ಮಾಡಿದ್ರು ತಮ್ಮ? ಅಮ್ಮ ಮಾಡಿತ್ತು. ಇಲ್ಲ ಬಂದ ಇದ್ದಾನಂತೆ ಅಂತ ಹೇಳ್ದು. ಅಲ್ಲಿಗೆ ಹೋಗೈದಾನಂತೆ. ನೋಡಜ್ಜಿ, ಅಲ್ಲಿ ಒಂದಿಷ್ಟ ನಾನು ಅವನಿಗೆ ಏನೋ ಅನ್ಸಲ್ವೇ, ಹೋಗ ಅಲ್ಲೇ ಇದ್ದಾನಲ್ಲ. ಅಲ್ಲ, ನನ್ನ ತಮ್ಮಗಳು ಒಂದು ತಡೆಯಾದ್ರೆ ಯಾಕೆ ಹಿಂಗೆ ಮಾಡ್ತೀಯಮ್ಮ, ನಮ್ಮ ಅಕ್ಕಗೆ ಯಾಕೆ ಹಿಂಗೆ ಮಾಡ್ತೀಯ ಅಂತ ಅವ್ನು ಮಾತಾನ ಅವನು ಅವರು ಹೇಳೋದು ಬೇಡವೆ. ಅವ್ರೇನಂತಾರಾಗವ್ರಿ ಅವ್ನು ಫೋನ್ ಮಾಡಿ ಏನಕ್ಕ ಹಿಂಗೆ ಆತಂತೆ ಏನು ಎತ್ತ ಅಂಬೋದೊಂದು ಏಟನ ಕೇಳೋದು ಬೇಡವೆ ಅವರು. ಯಾಕಮ್ಮ ಹಿಂಗೆ ಮಾಡಬೇಕು? ಹೋಗು. ತಮ್ಮಗಳಿದ್ರೇನು ಬಿಟ್ರೇನು ಸುಮ್ಕಿರಿ ಇವಾಗ. ನೀನು ಹಂಗೆ ಮಾಡಿದೆ ಅವಾಗ ಹೇಳಿ ಕೇಳಲಿಲ್ಲ ಕಣಮ್ಮ. ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು. ತಮ್ಮ ಹೆಂಡ್ತಿರ್ತಾಗೆ ಚೆನ್ನಾಗಿದ್ರೆ ನಾಳೆ ದಿನ ನನಗೆ ಕಷ್ಟ ಬಂತು ಅಂದರೆ ನೋಡ್ತಾರೆ ಆಗ್ತಾರೆ.
ಇನ್ನು ತಮ್ಗಳಾಗ್ಲಿ ನಮ್ಮ ಅಕ್ಕಯ್ಯ ಅಂತಳಲ್ಲ ಅಂತೇಳಿ ಅವ್ರನ್ನೇ ಬೈದು ಹೆಂಡ್ತಿಯರ್ನ ಕರ್ಕೊಂಬರೋರು. ನೀನು ಅವಾಗ ಒಂದಿಟ್ಟು ಇಟ್ಕೊ ಇದು ಮಾಡ್ಕೊಂಡೆ ಸುಮ್ಕಿರ ಮಾತ ನೀವು ಮಾಡ್ಕೊಂಡತ್ತ ಇವಾಗ ನೋಡು ಯೋಟ ಅನ್ಬೋಸ ಅಂತದ್ದು. ಅದಕ್ಕೆ ಒಂದು ಸುಸಾಗಿ ಯೋಚನೆ ಮಾಡ್ಬೇಕಣಮ್ಮ ಯಾವುದೊಂದು ವಿಚಾರದಾಗೆ ಆಗಲಿ. ಸುಮ್ಮನೆ ದುಡುಕಿ ಮಾತಾಡಬಾರ್ದು. ಮಾತುಗಳು ನೋಡಿ ಎಲ್ಲೆಲ್ಲಿಗೆ ಹೋಗಿ ಎಲ್ಲೆಲ್ಲಿ ಬರ್ತವೆ ಈಗ ಹಿಂಗೆ ಆಗೋದು. ನೋಡಿ ಅದಕ್ಕೆ ಆತನಾಗಲಿ ಯೋಚನೆ ಮಾಡಿ ಮಾತಾಡ್ಬೇಕು ತಮ್ಮ. ಸುಮ್ಮನೆ ಇವಾಗ ಯಾಕೆ ತಮ್ಗೆ ಇವಾಗ ತಮ್ಗಳು ಬರ್ಲಿಲ್ವಲ್ಲಪ್ಪ ಅಂಬದೇ ಅವಳ ಮನಸ್ನಾಗಿರೋದು. ನೋಡು ನಾಗಕ್ಕ ನನ್ನ ತಮ್ಗಳು ಒಂದು ದಿವಸ ನಾನು ಬಂದು ಅಲ್ಲ ಹಿಂಗೆ ಆಗೈತಲ್ಲ ಏನಕ್ಕ ಏನು ಎತ್ತ ಬಿಡು ಹೋಗ್ಲಿ ನಾವು ಇದ್ದೀವಿ ನಾವೆಲ್ಲ ನೋಡ್ಕೊಂಬ್ತಿ ಧೈರ್ಯವಾಗಿ ಇರಾಕ ಅಂತ ಒಂದು ಮಾತು ಹೇಳಂಗಿಲ್ಲ. ನನ್ನ ತಮ್ಮನ ಹೇಳ್ತಾರೆ ಆಗಲಿ ಒಂದು ಫೋನ್ ಮಾಡಂಗಿಲ್ಲ. ಅಲ್ಲ ಹೋಗಿ ಅಲ್ಲೇ ಇದನ್ನು ಕಣ್ಣಿದ್ರಿ ನೋಡಿ ನಮ್ಮ ಅಕ್ಕಗೆ ಹಿಂಗೆ ಮಾಡಿ ಬಂದಿದ್ದಾನಲ್ಲ ಅಂಬೋದೊಂದು ಇಷ್ಟು ಇದಿಲ್ವಲ್ಲ. ನಮ್ಮ ಅಕ್ಕ ಎಂಬುದೊಂದು ಇಷ್ಟು ಅವ್ರ ಮನಸ್ಸಿನಾಗ ಏನಾನ ಇದ್ದಿದ್ರೆ ಇಂಥ ಮಾಡಾರೆ ಅಂತ ನಾನು ನೋಡೊಂದಿಷ್ಟು ಪ್ರೀತಿ ಇಲ್ವಲ್ಲ ಅಕ್ಕ ಎಂಬುದು ಅಂತ ಅನ್ನಿಸ್ತೈತೆ ನನಗೆ. ಎಂಥರ ಕಡೆಗಳವರೆಲ್ಲ ಕೇಳ್ತಾರೆ, ನಿನ್ನಂತಾರೆಲ್ಲ ಕೇಳ್ತೀರ. ಅದೇ ನನಗೆ ಬೇಜಾರು ನೋಡಪ್ಪ. ನಮಗೇನೊಂದಿಷ್ಟು ಕೇಳಲ್ವಲ್ಲ. ನನ್ನ ತಮ್ಮಗಳಿದ್ರು ಇಲ್ಲಪ್ಪ ಅಂತಾರೆ. ಇಲ್ದಾರು ಅಯ್ಯೋ ನಮ್ಮ ಗಂಡ ತಮ್ಮಗಳಿದ್ದಿದ್ರೆ ವಾಸಿ ಆಗಿತ್ತು, ನಮ್ಮ ಕಷ್ಟ ಸುಖಕ್ಕಾಗಾರು ಅಂತಾರೆ. ಈಗಿದ್ರು ಏನಕ್ಕೆ ಪ್ರಯೋಜನಮ್ಮ? ಅಲ್ಲ ನೀನೇ ನೋಡು ನಾಗಕ್ಕಯ್ಯ, ಇದ್ರು ಏನಕ್ಕೆ ಪ್ರಯೋಜನ ಅಂತ ನಾನು. ನನ್ನ ತಮ್ಮಗಳು ಒಂದು ದಿವ್ಸನ ಫೋನ್ ಮಾಡಿ ಏನಕ್ಕ ಎತ್ಲಕ್ಕ ಅಂತ ಹೇಳಿಲ್ಲ. ಬೇಡತ್ತ ಹೋಗ್ಲಿ, ಸಮಾಧಾನ ಮಾಡ್ತಿ. ಅದನ್ನೇನು ಮನಸ್ಸಿನಾಗ ಇಕ್ಕೆ ಬಿಡ, ಸಮಾಧಾನ ಮಾಡ್ತೀನಿ. ಏನು ಮಾಡೋಕ್ಕಾಗುತ್ತೆ? ನೀವು ಸುಮ್ಮನೆ ಅದನ್ನೇ ಯೋಚನೆ ಮಾಡ್ಕೊಂಡು ಕುಕ್ಕ ಅಂತ ನಡಿ. ಹಂಗೆ ಹೊರಕ್ಕೆ ಹೋಗೋಣ, ಬರೇ ಒಳಗೆ ಕುಕ್ಕ ಬಿಡ. ನಡಿಯಮ್ಮ ಹಂಗೆ ಹೊರಕ್ಕೆ ಹೋಗಿ ನಡಿದಾಗಮ್ಮ ಹೊರಕ್ಕೆ ಕುಕ್ಕ ಬನ್ರಿ. ಬಾರಯ್ಕ ಬೇಸಿಗೆ ಬಿಸಿಲಾಗೈತಿ, ಯಾಕೆ ಮಳೆನೇ ಬರಂಗಿಲ್ಲ. ಮಂಗಿ ಬಿಸಿಲಂತೂ ಸಖತ್ತು ಕಾಯ್ತೈತಿ. ಆತು ದನಿ ನೆಲಕ್ಕೆ ಇಕ್ಕಿಲ್ಲ ಮಳೆ. ಅದು ಯಾವ ಬರುತ್ತೇನೋ. ಬೇಸಿಗೆ ಬಿಸಿಲಾಗೈತೆ ಕಣ. ಯಾಕ ಎಂಥ ತಡ ಎಂಥಟ ಬಿಸಿಲು ಉರಿತೈತೆ ಅಂತೀಯ. ಒಂದಿಟ್ಟು ಹನಿಯನ ಉದ್ರದ ಒಂದು ಹನಿ ಇಲ್ಲ ಮಳೆ. ನಮ್ಮ ಹಿಂಗೂಡ್ರ ನಂಗೆ ಹಿಡ್ಕೊಂಡಿದ್ರು ಯಾವಟ ಒಂದಿಟ್ಟು ಮರ ಗಿಡಗಳಿಗೆ ನೀರಾಗೋದು. ಏನು ಮಾಡ್ತೀಯ? ಒಂದಿಟ್ಟು ಬಿತ್ತಾರ ಪತ್ತಾರನು ಬಿತ್ತಿಗೆ ಮಾರು, ಕಡಲೆ ಬೀಜ ಬಿತ್ತಾರು, ರಾಗಿ ಪಾಗಿ ಬಿತ್ತ ಅಂತಾರು ಎಲ್ಲ ಬಿತ್ತಿಗೆ ಮಾರು. ಏನು ಮಾಡ್ತೀಯ? ಮಳೆನೇ ಇಲ್ಲಮ್ಮ. ಗೂಡ್ರ ನಂಗೆ ಉದ್ರಿದ್ರು ಯೋಟ ಇದಾಗೋದು. ನಂಗೆ ಬಿಸಿಲು ಬೇಸಿಗೆ ಬಿಸಿಲಾಗೈತಿ, ಹಾಗೆ ಸಖತ್ ಚೆಕ್ಕಿ ಆಗುತ್ತಮ್ಮ. ನಡೀರಿ ಹಂಗೆ ಹೊರಕ್ಕೆ ಕುಕ್ಕಮ್ಮ, ಹೆಂಗಾರು ಮಾಡ್ಕೊಬೇಡ ನಡಿ. ಆಗದಾಗ್ಲಿ. ಏನು ಅರ್ಧನ ನಯ ಭಯ ಇದ್ದಿದ್ರೆ ಬಂದಿಲ್ಲಿ ಸೇರ್ಕೊಂತಿರ್ಲಿಲ್ಲ ಅಲ್ಲ. ನೀನು ಯಾಮ ಕೈಕೊಂಡು ಬಂದಿಲ್ಲಿ ಸೇರ್ಕೊಂಡವನಿ ಹೊರಕ್ಕೆ ಹೊಲ್ಟಿಲ್ಲ. ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ, ಕಂಡಿದ್ರೆ ಇತ್ತು. ಏನಿಲ್ಲ, ಸರಿಯಾಗಿ ಹೋಗಿತಾ ಇದ್ದೆ. ಏನು ಮಾಡ್ತೀಯ? ನನ್ನ ಕಣ್ಣಿಗೆ ಕಂಡಿಲ್ಲ, ಕಂಡಿದ್ರೆ ಸರಿಯಾಗಿ ಏನಿಲ್ಲ ಮಂಗಳಾರತಿ ಮಾಡ್ತಿದ್ದೆ. ಧೈರ್ಯ ಇರೋನು ಹೊರಗೆ ಓಡಾಡಬೇಕು. ಹಂಗೆ ಬಂದಿರಾನು ಬಂದವನೇನ ಮೇಲೆ ಹೊರಕ್ಕೆ ಓಡಾಡದ ಏನು? ಬಂದು ಒಳಕ್ಕೆ ಹಾಕೊಂಡವನಲ್ಲ. ಅಲ್ಲ ಇಂಥವ್ರಿಗೆ ಏನು ಹೇಳ್ಬೇಕ ಏನಮ್ಮ? ಮನಮರ್ಯಾದೆ ಇರ ಅಂತಾರಾಗಿದ್ರೆ ಇಂಥ ಕೆಲಸ ಮಾಡ್ತಾ ಇರಲಿಲ್ಲ. ಯಾಕೆ ಹಿಂಗೆ ಬೈಕೊಂಡು ಓಡಾಡ್ತಾ ಇದ್ದಾಳೆ? ಬೈಕೆಂಬ್ಲಿ ಬಿಡು. ಹೆಂಗನ ಬೈಕೆಂಬ್ಲಿ ಹೇಳು. ಮಾತಾಡ್ತೀನಿ, ಸಿಗಲಿ ಉಗಿತೀನಿ. ತಿರ್ಗಾ ಇಲ್ಲೆಲ್ಲೆಲ್ಲೂ ಹೆಜ್ಜೆ ಇಕ್ಕಬಾರ್ದು. ಬೇಡಪ್ಪ ಇವಳು ಸವಾಸ ಅನ್ಬೇಕು. ನಾನು ನಿನ್ನ ನೋಡಿಲ್ಲ ಜನ. ಈ ಚೈತ್ರ ಎಂಥವಳಂಬೋದು ಜನಕ್ಕಿನ್ನ ನಂಗೆ ಗೊತ್ತಿಲ್ಲ. ಬೈಕೆಂಡು ಓಡಾಡ್ತಾ ಇದ್ದಾಳೆ. ಯಾಕೆ ಇಲ್ಲಿ ಬಂದ ಇದ್ದಾನಲ್ಲ ಪ್ರವಿ ಅನ್ನೋದು ಗೊತ್ತಾಗ್ಬಿಟ್ಟೈತೆ. ಅದಕ್ಕೆ ಬೈಕೆಂಡು ಓಡಾಡ್ತಾ ಇದ್ದಾಳೆ. ಬೈಕೆಂಡು ಓಡಾಡ್ಲಿ ಬಿಡು. ನಾವೇನು ತಲೆ ಕೆಡಿಸ್ಕೊಬೇಕು ಹೋಗಲ್ಲ. ಹೊರಕ್ಕೆ ಬರ್ಬೇಕಂತ ಧೈರ್ಯ ಇರೋ ಅಂತಾರಾದ್ರೆ ಹೊರಕ್ಕೆ ಬಂದು ಮಾತಾಡಿ ಹೊರಗಿರ್ಬೇಕು. ಬರೀ ಒಳಗೆ ಒಕ್ಕಂಬದಲ್ಲ. ಒಳಗೆ ಒಕ್ಕೊಂಡು ಮಾತಾಡ್ತಾರೆ. ಒಳಗೆ ಒಕ್ಕೊಂಡು ಏನಂತಾರೆ ಏನು ಎತ್ತ ಅಂಬೋದು ಏನೋ ಅವ್ರ ಮನಸ್ನಾಗ ಇದ್ದಿದ್ರೆ ಇಂಥ ಮಾಡ್ತಿರ್ಲಿಲ್ಲ. ಯಾರು ಏನು ಅಂತಾರೆ ಎಂಬುದೊಂದು ಈಟನು ಮನಸ್ನಾಗಿಲ್ಲ. ಅಲ್ಲ ಇಂಥ ಜನಗಳಿಗೆ ಏನು ಹೇಳ್ಬೇಕೋ ಏನೋ ಅಯ್ಯಪ್ಪ ಗೊತ್ತಾಗ್ಲಿ. ಏನಿಲ್ಲ, ಸರಿಯಾಗಿ ಒಗಿಯುತ್ತೆ. ಬೈಕೊಂಡು ಓಡಾಡ್ತಾಳು. ಬೈಕೊಂಡು ಓಡಾಡ್ಲಿ ಅವಳು. ನಾನು ಮಾತಾಡೋಣ ಅಂತಿದ್ದೆ, ಯಾಕೆ ಅಂತ ಸುಮ್ಮನಾಗಿದ್ದೀನಿ. ಮಾತು ಬಂದಾಗ ಮಾತಾಡ್ತೀನಿ. ಒಳಕ್ಕೆ ಹೊಕ್ಕೊಂಡವ್ರಂತೆ ಬತ್ತಾರ ನೋಡು. ಅವ್ರೇನು ತಲೆ ಕೆಡಿಸ್ಕೊಂಬಲ್ಲ ಪ್ರವಿ ಅವ್ರೇನೆ ಯಾದ್ರಿಕೆಮಲ್ಲ ಯಾರಿಗೂ. ಕರ್ಕೊಬತ್ತೀನಿ ನೋಡಿ ನಿನ್ನೆ ಎದುರಿಗೇನೆ. ಓಹೋ ಬೈತಾಳಂತೆ. ಅದೇನು ಬೈತಾಳೆ ನೋಡೋಣ. ಪ್ರವಿ ಅವರು ಇಲ್ಲಿ ಬಂದಿರೋದು ಈ ಚೈತ್ರನ್ಗೆ ಗೊತ್ತಾಗ್ಬಿಟ್ಟೈತೆ. ಅದಕ್ಕೆ ನೋಡ್ರಿ ಹೆಂಗೆ ಬೈಕೊಂಡು ಹೆಂಗೆ ಓಡಾಡ್ತಾ ಇದ್ದಾಳೆ ಅಂತ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.